ಮಕರ ರಾಶಿಯವರು ಜುಲೈ ತಿಂಗಳಲ್ಲಿ ಈ 5 ತಪ್ಪುಗಳನ್ನು ಮಾಡಬೇಡಿ. ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ಕೊಟ್ಟಿದ್ದೀನಿ. ಮಕರ ರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯ ಈ ವಿಡಿಯೋದಲ್ಲಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದೀನಿ. ಈ 5 ತಪ್ಪನ್ನೇನಾದರೂ ನೀವು ಮಾಡಿದ್ರೆ ಮಕರ ರಾಶಿಯವರು ಈ ಜುಲೈ ತಿಂಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಆಮೇಲೆ ನಿಮ್ಮ ಇಷ್ಟ ಅಂತ ಗೊತ್ತಾಯ್ತಲ್ಲ. ಭಾಳ ಇಂಪಾರ್ಟೆಂಟ್ ವಿಡಿಯೋ, ಭಾಳ ಕುತೂಹಲಭರಿತವಾದ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲ ಫೇಸ್ಬುಕ್ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಏನು ರೀ ಬರೀ ಎದುರಿಸ್ತಾ ಇದ್ದೀರಾ ಅಂತ ಬೈಕೊಳ್ಳೋದಿದ್ದರೆ ನಾನೇನು ಮಾಡೋಕ್ಕಾಗಲ್ಲ. ಮೊದಲನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಮಾತಿನ ಮೇಲೆ ನಿಯಂತ್ರಣ ಅಗತ್ಯ. ಏನಂತಂದರೆ ಈ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರು ತುಂಬ ಮಾತಾಡ್ಬಿಡ್ತೀರಾ, ಅಜಾಗರೂಕತೆಯಿಂದ ಮಾತಾಡ್ತೀರಾ, ತುಂಬ ಹಗುರವಾಗಿ ಲಘುವಾಗಿ ಮಾತಾಡ್ತೀರಾ, ಸಂಬಂಧಗಳನ್ನು ಹಾಳು ಮಾಡುವ ರೀತಿಯಲ್ಲಿ ಮಾತಾಡ್ಬಿಡ್ತೀರಾ. ನನ್ನ ಮಾತು ಎಲ್ಲಿಗೆ ಹೋಗಿ ರೀಚ್ ಆಗ್ತಾ ಇದೆ, ಇದು ಏನು ಅರ್ಥ ಕೊಡ್ತಾ ಇದೆ, ನನಗೆ ಮಾತಾಡ್ಬೋದಾ ಈ ಸಂದರ್ಭದಲ್ಲಿ, ಇದೆಲ್ಲ ಯೋಚನೆನೇ ಮಾಡದೆ ಮಾತಾಡ್ಬಿಡ್ತೀರಾ. ವಿಷಯ ಏನಪ್ಪ ಅಂತಂದರೆ, ನೀವು ಇಲ್ಲಿ ತನಕ ಯಾವತ್ತೂ ಹಂಗೆ ಮಾಡಿದವರಲ್ಲ. ತುಂಬ ಕೇರ್ಫುಲ್ಲಾಗಿ ಮಾತಾಡಿದವ್ರು ನೀವು, ತುಂಬ ನಿಧಾನಕ್ಕೆ ಯೋಚನೆ ಮಾಡ್ಕೊಂಡು ಮಾತಾಡುವಂಥವ್ರು ನೀವು. ಆದರೆ ಜುಲೈ ತಿಂಗಳಲ್ಲಿ ಹೆಂಗಂದ್ರೆ ಹಂಗೆ ಮಾತಾಡ್ಬಿಡ್ತೀರಾ. ತುಂಬ ನಾಲಿಗೆ ಎಲುಬಿಲ್ಲದ ನಾಲಿಗೆ ಅಂತ ಪ್ರೂವ್ ಮಾಡಿಬಿಡ್ತೀರಾ. ಅದು ಎದುರುಗಡೆ ಅವ್ರಿಗೆ ಭಾಳ ಹಿಂಸೆ ಆಗುತ್ತೆ. ಅವರು ಸುಮ್ಮನೆ ತಡ್ಕೊಳಲ್ಲ, ನಿಮ್ಮ ಮೇಲೆ ಅವ್ರು ಸೈಡ್ ತಿರ್ಸ್ಕೊತಾರೆ. ಸಮಸ್ಯೆಗಳು ನೀವೇ ಮಾಡ್ಕೊತೀರಾ. ಕಾಲ ಮೇಲೆಲ್ಲ ತಲೆ ಮೇಲೆ ಬಂಡೆಕಲ್ಲ ಹಾಕ್ಕೊಳ್ಳೋ ಕೆಲಸ ಮಾಡ್ಕೊಳ್ತೀರಾ. ದಯವಿಟ್ಟು ಹಂಗೆ ಮಾಡ್ಕೋಬೇಡಿ. ಎರಡನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಹಣಕಾಸಿನ ರಹಸ್ಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನೀವು ಹಂಚ್ಕೊತೀರಾ. ನೀವೇನು ಮಾಡ್ತೀರಾ ಮಕರ ರಾಶಿಯವರು, ನಿಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು, ಉದಾಹರಣೆಗೆ ನಿಮ್ಮ ಹತ್ರ ಏನೋ ಸ್ವಲ್ಪ ದುಡ್ಡು ಬಂತು, ನಿರೀಕ್ಷಿತ ದುಡ್ಡು ಬಂತು, ನಿಮಗೂ ದುಡ್ಡಿನ ಕಲ್ಪನೆ ಇರಲಿಲ್ಲ. ಎಲ್ಲರೂ ನಂಗೆ ದುಡ್ಡು ಬಂತು ಕೊಡೋ, ನಂಗೆ ದುಡ್ಡು ಬಂತು, ನಂಗೆ ದುಡ್ಡು ಬಂತು, ನಂಗೆ ದುಡ್ಡು ಬಂತು. ಎಲ್ಲರಿಗೂ ಫೋನ್ ಮಾಡಿ, ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ, ಕಾಲ್ ಮಾಡಿ, ಸುಮ್ಮನೆ ಒಂದು ಟೀ ಕಡೆಗೆ ಅವ್ನು ಮಾತಾಡಲ್ಲ, ಸುಮ್ಮನೆ ಅವ್ರ ಹತ್ರ ನಿಮ್ಗೆ ದುಡ್ಡು ಬಂತು. ಏನಕ್ಕೆ ಕೇಳ್ಕೊಬೇಕು ದುಡ್ಡು ಬಂತು ಅಂತ? ದುಡ್ಡಿನ ವ್ಯವಹಾರಗಳು, ದುಡ್ಡು ಬಂತು ಅಷ್ಟೇ ಅಲ್ಲ, ಯಾವುದೇ ದುಡ್ಡಿನ ವ್ಯವಹಾರ, ಹಣಕಾಸಿನ ರಹಸ್ಯಮಯ ವಿಚಾರಗಳು ಇಲ್ಲೋ ಯಾರಿಗೋ ಒಂದು ಬಡ್ಡಿ ಆಸೆಗೋ ಅಥವಾ ಏನೋ ಒಂದು ಪ್ರಾಫಿಟ್ ಆಸೆಗೋ ಒಂದು ಇನ್ವೆಸ್ಟ್ ಮಾಡಿರ್ಬೋದು, ಅಥವಾ ಯಾರಿಗೋ ಸಾಲ ಕೊಟ್ಟಿರ್ಬೋದು, ಅಥವಾ ಏನೋ ಒಂದು ದುಡ್ಡಿನ ವ್ಯವಹಾರ ಮಾಡಿರ್ಬೋದು. ಎಲ್ಲರೂ ನಿಮ್ಮ ದುಡ್ಡಿನ ವ್ಯವಹಾರದ ಬಗ್ಗೆ ತಿಳ್ಕೊಬೇಕು ಅಂತಿಲ್ವಲ್ಲ. ಫಾರ್ ಸಪೋಸ್ ಇಲ್ಲ, ನೀವೇ ಸಾಲ ಮಾಡಿದ್ದೀರಾ, ಅದನ್ನೆಲ್ಲರಿಗೂ ಹೇಳ್ಕೊಂತಿರ್ಬೇಕು. ಅಯ್ಯೋ ನಾನು ಸಾಲ ಮಾಡಿ ಹೇಳ್ಕೊಬೇಕು ಅಂತಿಲ್ಲ. ನೀವೇನೋ ಕಷ್ಟದಲ್ಲಿದ್ದೀರಾ, ನನ್ನ ಹತ್ರ ದುಡ್ಡು, ನಿಮ್ಮ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ಪಾಡಿ ನೀವು ಜೀವನ ಮಾಡ್ಕೊಂಡು ಹೋಗಿ. ಅದು ನಿಮ್ಮ ಹಣಕಾಸಿನ ಆರ್ಥಿಕ ಸ್ಥಿತಿಗತಿಗಳು ಚೆನ್ನಾಗಿದ್ದರೆ, ನೀವು ಚೆನ್ನಾಗಿದೆ ಅಂತ ಹೇಳಿದ್ರೆ ದೃಷ್ಟಿನೋ ಮತ್ತೊಂದು ಆಗ್ಬಿಟ್ಟು ಸಮಸ್ಯೆ ಆಗುತ್ತೆ. ಅಥವಾ ಚೆನ್ನಾಗಿದ್ದಾಗ ನೀವೆಲ್ಲ ಕಡೆ ಹೇಳ್ಕೊಂಡ್ರೆ ಕಾಸೈತೆ ಅಂತ ಬಂದೆಲ್ಲ ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ತಾರೆ, ಮತ್ತು ನಿಮಗೆ ನಷ್ಟ. ಊರು ತುಂಬ ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿದ್ರೂ ಕಷ್ಟ, ಮಾಡಿದ್ದೀನಿ ಅಂತ ಹೇಳಿದ್ರೂ ಕಷ್ಟ. ಆರ್ಥಿಕ ವಿಚಾರಗಳನ್ನೆಲ್ಲೂ ಬಾಯಿ ಬಿಡಬೇಡಿ. ದಯವಿಟ್ಟು ನಿಮ್ಮ ಆರ್ಥಿಕ ವಿಚಾರಗಳು ರಹಸ್ಯವಾಗಿಯೇ ಇರಲಿ. ನಿಮ್ಮ ಯೋಜನೆಗಳು, ನಿಮ್ಮ ಉಳಿತಾಯ ಮಾಡಬೇಕು ಅನ್ನುವ ಯೋಜನೆಗಳು, ನಿಮ್ಮ ಹೂಡಿಕೆಯ ಯೋಜನೆಗಳು ನಿಮ್ಮಲ್ಲೇ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹೊರಗಡೆ ಎಲ್ಲ ಡಂಗೂರ ಸಾರ್ಕೊಂಬಂದರೆ ನೀವೇನೂ ಮಾಡಲ್ಲ, ಆಮೇಲೆಲ್ಲ ಸಮಸ್ಯೆ ಮಾಡ್ಕೊತೀರ. ಮೂರನೇ ಎಚ್ಚರಿಕೆ ಮಕರ ರಾಶಿಯವರಿಗೆ, ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಕಡೆ ಗಮನ ಹರಿಸಬೇಕು. ಏನಂತಂದರೆ, ತಿಂದ್ಬಿಡೋದೆಲ್ಲ, ಬಾಯಿ, ನಾಲಿಗೆ ರುಚಿ ಭಯಂಕರ ಪ್ರಾಮುಖ್ಯತೆ ಕೊಡ್ತೀರಾ. ವಾವ್ ಎಂಥ ಚೆನ್ನಾಗಿರುತ್ತೆ ಅಂದರೆ ಸೂಪರಾಗಿರುತ್ತೆ ಅಂತ. ಮಳೆ ಮಳೆ ಬರಬೇಕಾದ್ರೆ ಬಿಸಿಯಾಗಿ ತಿನ್ಬೇಕು ನೋಡ್ರಿ ಅದು ಅಂತ. ತುಂಬ ತುಂಬ ಸೆಕೆನಲ್ಲೇ ಕುಡಿಬೇಕದು. ಮಜ್ಜಿಗೆ ಸೂಪರಾಗಿರುತ್ತೆ. ಅಥವಾ ಇನ್ನೊಂದೇನೋ ಕೋಲ್ಡ್ ಡ್ರಿಂಕ್ಸು. ನಿಮ್ಮ ನಾಲಿಗೆಗೆ ನೀವು ಅದೊಂದು ಲಂಗು ಲಗಾಮೆ ಅಲ್ಲಿ ನೋಡಿ. ಮೊದಲು ಅಷ್ಟೇ, ಮಾತಿನ ವಿಚಾರದಲ್ಲೂ ನಾಲಿಗೆನೇ, ಊಟದ ವಿಚಾರದಲ್ಲೂ ನಾಲಿಗೆನೇ. ನಿಮ್ಮ ಆರೋಗ್ಯ ಹಾಳಾಗೋದು ಅದರಿಂದನೇ. ಏನಾಗುತ್ತೆ, ಹೊರಗಿನ ಆಹಾರ, ಅನಿಯಮಿತ ಆಹಾರ, ಸರಿಯಾದ ಸಮಯ ತಪ್ಪಿಸಿ ಊಟ ಮಾಡ್ತಕ್ಕಂಥದ್ದು, ಏನಂದ್ರದ್ದು ಯಾವಾಗಂದ್ರೆ ಅವಾಗ ಎಲ್ಲಂದ್ರೆ ತಿಂದ್ಬಿಡೋದು, ಜೀರ್ಣ ಆಗೋದೇ ಇಲ್ಲ ರೀ. ನಿಮ್ಮ ಹೊಟ್ಟೆನ ಜೀರ್ಣನೇ ಆಗಲ್ಲ. ಇದರಿಂದ ಏನಾಗುತ್ತೆ, ನಿಮಗೆ ಅದು ಅಜೀರ್ಣ ಆಗುತ್ತೆ, ಆಮೇಲೆ ಮತ್ತೊಂದು ಸಮಸ್ಯೆ ಆಗುತ್ತೆ, ಇನ್ನೊಂದು ಸಮಸ್ಯೆ ಆಗುತ್ತೆ, ಆಮೇಲೆ ಗ್ಯಾಸ್ ಆಗುತ್ತೆ, ಮತ್ತೊಂದೇನೋ ಪ್ರಾಬ್ಲಮ್ ಆಗುತ್ತೆ. ಸೊ ಅದು ಹೆಂಗೆ ಅದು ಆರೋಗ್ಯ ಬಾಧೆ ಆಗುತ್ತೆ. ಆಮೇಲೆ ನಿಮ್ಮಿಷ್ಟ. ಸೊ ದಯವಿಟ್ಟು ಆಹಾರದ ಕಡೆ ಗಮನ ಕೊಡಿ. ಅವಶ್ಯಕತೆ ಇದ್ದಷ್ಟೇ ಉತ್ತಮ ಆಹಾರ ಸೇವನೆ ಮಾಡಿ. ನಾಲ್ಕನೆಯ ಎಚ್ಚರಿಕೆ ಮಕರ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ,
ಕಾನೂನು ದಾಖಲೆಗಳನ್ನು ಪರಿಶೀಲಿಸಿ ಅಂತ. ಏನಂದರೆ ಏನೋ ಕೇಸ್ ಆದ ಮೇಲೆ ಅಥವಾ ಮತ್ತು ಕಾನೂನಾತ್ಮಕ ಏನಿಲ್ಲ ರೀ ಅಂತಂದರೆ ಹಾಗಲ್ಲ. ಏನಂದರೆ ನೀವು ಸಿಗ್ನೇಚರ್ ಹಾಕ್ತಿರಲ್ವ, ನೀವು ಮಕರ ರಾಶಿಯವ್ರು ನೀವು ಸಿಗ್ನೇಚರ್ ಹಾಕ್ತೀರಾ, ಎಲ್ಲೆಲ್ಲ ಹಾಕ್ತೀರಾ, ಎಲ್ಲ ಕಡೆ ಹಾಕ್ತೀರಾ. ಬ್ಯಾಂಕಿಗೆ ಹೋದ್ರೆ ಸಿಗ್ನೇಚರ್ ಹಾಕ್ತೀರಾ, ಡಾಕ್ಯುಮೆಂಟ್ ಸಿಗ್ನೇಚರ್ ಹಾಕ್ತೀರಾ, ಆಫೀಸ್ಗೆ ಹೋದ್ರೆ ಸಿಗ್ನೇಚರ್, ದಿನ ಕನಿಷ್ಠ ಪಕ್ಷ ಒಂದು ಸಾರಿ ಆದರೂ ನೀವು ಸಿಗ್ನೇಚರ್ ಹಾಕೇ ಮಾಡ್ತೀರಾ, ಸಹಿ ಮಾಡೇ ಮಾಡ್ತೀರಾ ಅಲ್ವಾ? ದಯವಿಟ್ಟು ಹೇಳ್ತೀನಿ, ಸಹಿ ಮಾಡುವ ಮುನ್ನ ಪರಿಶೀಲಿಸಿ. ಮಕರ ರಾಶಿಯವ್ರು ನೀವು ಪರಿಶೀಲನೆ ಮಾಡಲ್ಲ. ಎಲ್ಲಿ ಸೈನ್ ಹಾಕಬೇಕು, ಇಲ್ಲ ಕೊಡಿ, ಇಲ್ಲ ಕೊಡಿ, ಏನು ಆಟೋಗ್ರಾಫ್ ಹೊಡೆದಂಗೆ ಟಪ 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 ಹೊಡಿತಾ ಇರ್ತೀರ. ಅದೇನಾಗುತ್ತೆ, ನಿಮ್ಮ ಬುಡಕ್ಕೆ ಬರುತ್ತೆ. ನಂಗೆ ಗೊತ್ತಿಲ್ವಾ ಇದ್ಯಾರು ಸೈನ್ ಹಾಕಿರೋದು ಅಂತ ನಿಮ್ಮ ಮುಖಕ್ಕೆ ಹಿಡಿದ್ರೆ ತಲೆ ತೆಗಿಸ್ಬೇಕಾದ ಪರಿಸ್ಥಿತಿ. ಯೋಚನೆ ಮಾಡ್ಕೊಳ್ಳಿ. 5ನೇ ಎಚ್ಚರಿಕೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ, ಅಪರಿಚಿತ ಹೂಡಿಕೆಗಳಿಂದ ದೂರವಿರಿ ಅಂತ. ನೋಡಿ ಏನಾಗುತ್ತೆ, ಯಾರೋ ಅವ್ರು ಹೇಳಿದ್ರೆ ಬ್ಲೈಂಡಾಗಿ ನಂಬ್ಕೊಂಡು ಹೂಡಿಕೆ ಮಾಡೋದು. ಭಾಳ ಜನಕ್ಕೆ ನಂಬೋದೇ ಇಲ್ಲ, ಹಂಗೆಲ್ಲ ಗೊತ್ತಿಲ್ಲದೆ ಯಾರು ಹೂಡಿಕೆ ಮಾಡ್ತಾರೆ ಅಂತ. ಆದರೆ ಏನು ಮಾಡ್ತಾರೆ, SMS ಬರುತ್ತೆ, ವಾಟ್ಸಪ್ಪಲ್ಲಿ ಮೆಸೇಜ್ ಬರುತ್ತೆ, ಟೆಲಿಗ್ರಾಮಲ್ಲಿ ಮೆಸೇಜ್ ಬರುತ್ತೆ, ಗ್ರೂಪಲ್ಲಿ ಮೆಸೇಜ್ ಬರುತ್ತೆ, ಈ ಕಡೆ ಇದೆ ಇಂತಿಂಥ ಶೇರುಗಳು ಏನು ಆಕಾಶಕ್ಕೆ ಹೋಗ್ಬಿಡುತ್ತೆ. ನೆಕ್ಸ್ಟ್ 2 ದಿವಸದಲ್ಲೇ ಬೇಗ ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಶೇರು ಪರ್ಚೇಸ್ ಮಾಡ್ಕೊಂಡ. ಆಮೇಲೆ ಅದು ಎಲ್ಲಿಗೂ ಹೋಗಲಿಲ್ಲ, ಕೆಳಗೆ ಇಳೀತು, ಎಲ್ಲ ಮಾರ್ಕೊಂಡು ಬಡ್ಡಿ ಕಟ್ಟದ ಅಂತ. ಸೊ ಏನಾಗುತ್ತೆ, ಹೀಗೆ ಹೆಚ್ಚು ಲಾಭದ ಆಸೆ, ಹೆಚ್ಚು ಲಾಭದ ಭರವಸೆ ನೀಡುವ ಯೋಜನೆಗಳು, 10 ರೂಪಾಯಿ ಹಾಕ್ರೆ 1000 ರೂಪಾಯಿ ಬಂದುಬಿಡುತ್ತೆ ಅನ್ನೋ ಲೆವೆಲ್ಗೆ ಊದ್ಬಿಟ್ಟಿರ್ತಾರೆ ಹಂಗೇನೆ. ಸೊ ಅದನ್ನು ನಂಬ್ಕೊಂಡು ಮೋಸ ಹೋದ್ಮೇಲೆ ಎಲ್ಲರೂ ಹೇಳ್ತಾರೆ, ಯಾರು ಇದನ್ನು ನಂಬ್ತಾರ, ನೀನು ಹೆಂಗಪ್ಪ ನಮ್ಮದೆ, ಅದು ಹೆಂಗೆ ಮೋಸ ಹೋದೆ ಅಂತ ಕೇಳ್ತಾರೆ. ನೀವು ಹೇಳ್ತೀರ ಅದು ಹೆಂಗೆ ಮೋಸ ಹೋದೆ ನನಗೆ ಗೊತ್ತಿಲ್ಲಪ್ಪ, ಮೋಸ ಆಯಿತು, ಮೋಸ ಹೋದೆ ಅಷ್ಟೇ, ಮುಗಿದೈತೆ ನನ್ನ ಕತೆ ಅಂತ ಹೇಳ್ತೀರ. ಸೊ ನಾನು ಹೇಳೋದು ಇಲ್ಲಿ ಅದೇ ವಿಚಾರಗಳನ್ನು ದಯವಿಟ್ಟು ಹಾಗೆ ಮಾಡಬೇಡಿ. ಏನೋ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳಕ್ಕಾಗಲ್ಲ, ಮೊದಲೇ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಿ ಭಾಳ ಗಮನಿಸಬೇಕಾದಂಥ ವಿಚಾರ, ಹೂಡಿಕೆ ಭಾಳ ನಿಮ್ಮ ಕಷ್ಟಾರ್ಜಿತ ರೀ. ಅದು ಯೋಚನೆ ಮಾಡಬೇಕು, ಏನೇನೋ ಆಗಬಾರ್ದು. ವೈಯಕ್ತಿಕ ಜಾತಕ ಪರಿಶೀಲನೆ ಆಗಬೇಕು, ಪರಿಹಾರಗಳಾಗಬೇಕು. ನಾನು ವಿಶೇಷವಾಗಿ ನಿಮಗೋಸ್ಕರ ಪರಿಹಾರ ಮಾಡ್ತಾಯಿದ್ದೇನೆ. ಜುಲೈ ತಿಂಗಳ ಎಲ್ಲ ಸಮಸ್ಯೆಗಳು ಅಥವಾ ನಂತರದ್ದು ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಮಕರ ರಾಶಿಯವರಿಗೆ ವಿಶೇಷವಾದಂತಹ ದೇವತಾರಾಧನೆ ಮಾಡಿ ಶಕ್ತಿಪೀಠದಿಂದ ವಿಶೇಷವಾದ ಪ್ರಸಾದವಂತದಿದ್ದೇನೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ನೀವು ಜೂನ್ 29ನೇ ತಾರೀಕು ಸೋಮವಾರ ಹುಣ್ಣಿಮೆಯ ದಿವಸ, ಅವತ್ತು ವಟಸಾವಿತ್ರಿ ವ್ರತ, ಭೂಮಿ ಪೂರ್ಣಿಮಾ ಅಂತ ಕರೀತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥ ಪರ್ವ ದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪ, ತಾವರೆ ಹೂವುಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮವನ್ನು ಮಾಡ್ತಕ್ಕಂಥ, ಹಾಗೂ ಪಾಯಸ ದ್ರವ್ಯನೂ ಇರುತ್ತೆ. ಅದ್ಭುತವಾಗಿರತಕ್ಕಂಥ ಹೋಮ ಅದು. ಸೊ ಆ ಒಂದು ವಿಶೇಷವಾದ ಹೋಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಈ ಯಶೋವರ್ಧನ ಮಣಿಯನ್ನು ಶಕ್ತಿಪೀಠವಾದಂತಹ, ನಮಗೆ 18 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ, ಆ ಸನ್ನಿಧಾನಕ್ಕೆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯೇ ನಾನು ಈ ಒಂದು ಯಶೋವರ್ಧನ ಮಣಿಗಳನ್ನು ದೇವಿಯ ಚರಣಾರವಿಂದಗಳಲ್ಲಿ ಇಟ್ಟಿಸ್ಕೊಂಡು ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ, ಫಲಪಂಚಾಮೃತ ಅಭಿಷೇಕ ಮಾಡಿಸಿ, ಅದೆಲ್ಲ ಅಲ್ಲಿ ವಿಡಿಯೋ ತೆಗಿಲಿಕ್ಕಾಗಲ್ಲ, ಬಟ್ ಫೋಟೋಸ್ ತೆಗೆದಿದ್ದೇನೆ. ಈ ವಿಡಿಯೋ ಎಂಡಲ್ಲಿ ಅದನ್ನು ಹಾಕಲಿಕ್ಕೆ ಅಥವಾ ಸ್ಕ್ರೀನ್ ಮೇಲೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿ ಶಕ್ತಿಪೀಠದಲ್ಲಿ ಕೊಲ್ಹಾಪುರ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಎನರ್ಜೈಸ್ ಆಗಿ ಬಂದಂಥ ಈ ಯಶೋವರ್ಧನ ಮಣಿಯನ್ನು ಮತ್ತೆ ಪುನಃ ಜೂನ್ 29 ಪೌರ್ಣಿಮಾ ಸೋಮವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಇಟ್ಟು ಮತ್ತೆ ಪುನಃ ಎನರ್ಜೈಸ್ ಮಾಡ್ತಾ ಇದ್ದೇವೆ. ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮದಲ್ಲಿ ಇದು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಅವತ್ತು ಭೂಮಿ ಪೂರ್ಣಿಮಾ ಆದ್ದರಿಂದಾಗಿ 2 ವಿಶೇಷವಾದ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಒಂದು ವಾಸ್ತು ಹೋಮ, ಇನ್ನೊಂದು ಭೂವರಾಹಸ್ವಾಮಿಯ ಹೋಮ. ಭೂಮಿ ಪೂರ್ಣಿಮಾ, ಭೂವರಾಹಸ್ವಾಮಿಯ ಹೋಮ ಹಾಗೂ ಯಶೋವರ್ಧನ ಮಣಿ. ನೋಡಿ, ನಿಮ್ಮ ಯಾವುದೇ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳಿರಲಿ, ಬಾಡಿಗೆ ಮನೆಯಿರಲಿ, ಸ್ವಂತ ಮನೆಯಿರಲಿ, ಆ ಮನೆಯಲ್ಲಿ ವಾಸ್ತು ಸರಿ ಇಲ್ವಾ, ವಾಸ್ತು ಹೋಮವನ್ನು ಮಾಡಿ ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಥವಾ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ, ನೀವೇ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಸೈಟೋ ಭೂಮಿನೋ ಖರೀದಿ ಮಾಡಬೇಕು, ತೋಟ ಖರೀದಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಸೇಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ವ್ಯವಹಾರ ಮಾಡಿಸಬೇಕು ಅಂತ ಕೂತ್ಕೊಂಡಿದ್ದೀರಾ ಬ್ರೋಕರ್ ಆಗಿ, ಏನೇ ಆಗಿರಲಿ,
ಭೂಮಿ ಪೂರ್ಣಿಮಾ ದಿವಸ ನಮ್ಮ ಭೂವರಾಹ ಸ್ವಾಮಿಯ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಮನೆ ದೋಷ ಪರಿಹಾರಕ್ಕೆ ವಾಸ್ತು ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಬಹಳ ಅದ್ಭುತವಾಗಿರತಕ್ಕಂಥದ್ದು. ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನದವರಿಗೆ ಸಂತಾನ ಆಗಬೇಕು ಅಂಥೇಳಿ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪಶಾಪಾತ್ ಕುಲಕ್ಷಯ, ಸಂತಾನ ದೋಷ ಆಗ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ ಸರ್ಪದೋಷ, ಮದುವೆನೇ ಆಗ್ತಾ ಇಲ್ಲ ಸರ್ಪದೋಷ, ಮನೆ ಕಟ್ಟಕ್ಕಾಗ್ತಾ ಇಲ್ಲ ಸರ್ಪದೋಷ, ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಉದ್ಯೋಗ ವ್ಯಾಪಾರ ವ್ಯವಹಾರಗಳೆಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಪದೋಷ, ಯಾವುದೇ ಇದ್ರೂ ಪರಿಹಾರಕ್ಕೆ ಸರ್ಪದೋಷಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆಗಳ ಪರಿಹಾರಕ್ಕೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಮಹಾದಶ, ಅಂತರ್ದಶ, ಶನೇಶ್ವರನ ಅನುಗ್ರಹಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಪ್ರಾಪ್ತಿಗೆ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹಗಳ ದೋಷ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಇದಿಷ್ಟು ಹೋಮಗಳಲ್ಲಿ. ಹಾಗೂ ಇದಕ್ಕಿನ್ನ ಪೂರ್ವ ನಾವು ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನ ಶಕ್ತಿಪೀಠದಲ್ಲಿ ಇದನ್ನು ಇಟ್ಟು ಎನರ್ಜೈಸ್ ಮಾಡ್ಕೊಂಡು ತಗೊಬಂದು ಮತ್ತೆ ಪುನಃ 29ನೇ ತಾರೀಕು ಹುಣ್ಣಿಮೆ ವಟ ಸಾವಿತ್ರಿ ವ್ರತ ಭೂಮಿ ಪೂರ್ಣಿಮಾ ದಿವಸ ಮತ್ತೆ ಪುನಃ ಈ ಎಲ್ಲ ಹೋಮಗಳು ಲಕ್ಷ್ಮೀನಾರಾಯಣದ ಹೋಮ, ಆಮೇಲೆ ವಾಸ್ತು ಹೋಮ, ಭೂವರಾಹಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಯಾವುದೇ ರಾಶಿ ಯಾವುದೇ ನಕ್ಷತ್ರದವರಿದ್ದರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಸಹ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಇದನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಇಲ್ಲ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ಲಾಕರಲ್ಲಿ ಇಟ್ಕೊಳ್ಬಹುದು, ಮನೆಯ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಮನೆಯ ವಾಸ್ತು ಬಾಗಿಲ ಹತ್ರ ಇದನ್ನು ಕಟ್ಟಿಡಬಹುದು, ಅಥವಾ ನೀವೇ ಧಾರಣೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಸೊ ಪ್ರತಿಯೊಬ್ಬರೂ ಸಹ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತಿಗೋಸ್ಕರ ಸಾಲ ಬಾಧೆಗಳು ಇತ್ಯಾದಿ ಯಾವುದೇ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಪ್ರತಿಯೊಬ್ಬರು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬೋದು. ಯಾಕೆಂದರೆ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಿಂದ ಇದನ್ನು ತೊಗೊಂಬಂದಿದ್ದೇನೆ. ಇಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ತೊಗೊಂಡು ಹೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ವಾಪಸ್ ತೊಗೊಂಬಂದಿದ್ದೇನೆ ಆಯ್ತಲ್ವಾ. ಸೊ ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿದ ಕುಂಕುಮ ಪ್ರಸಾದವೂ ಸಹ ಇದ್ರ ಜೊತೆಗೆ ನಾನು ಕಳಿಸ್ಕೊಡ್ತೇನೆ ಸ್ಪೀಡ್ ಪೋಸ್ಟಲ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತೊಂದು ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮೆಲ್ಲರ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಅಮಿರ್ತಿಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ, ಕುಂಕುಮಾರ್ಚನೆ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಸಹಿತ ಎಲ್ಲದೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ ಆಯ್ತಲ್ವಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳ್ದಂಗೆ ವಿಡಿಯೋನ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಹಾಗೂ ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತೆ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಲಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ.
ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.